ಹೆಲೋ ಗೈಸ್, ಎಲ್ರಿಗೂ ನನ್ನ 10 days 10 ವಿಡಿಯೋ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ಏನು ಹೇಳಕ್ ಬಂದಿದ್ದೀರಪ್ಪ ಅಂತಂದ್ರೆ, ನಿಮ್ಗೆ ಗೊತ್ತಿರೋ ಹಂಗೆ ನಾನು ಅಟೋಮಿಕ್ ಹ್ಯಾಬಿಟ್ಸ್ ಅನ್ನೋ ಬುಕ್ ಓದಾಗ್ತಿದ್ದೀನಿ. ಅದ್ರಾಗ ಒಂದು ಅದ್ಭುತವಾಗಿರೋ ಲೈನ್ಸ್ ಅಂದ್ರೆ ನಮ್ಮ ಡೈಲಿ ಲೈಫ್ನಾಗ ಸೂಟ್ ಆಗೋ ಥರ ಒಂದು ಸ್ವಲ್ಪ ಪಾಯಿಂಟ್ಸ್ ಹೇಳಿದಾರೆ. ಅದು ನಾನು ನೋಡಿದ್ದೀನಿ ಏನು ಎಂತ ಅಂತಂದ್ರೆ, ಅದು ಅಬ್ಸರ್ವ್ ಮಾಡಿ ನೋಡಿದಾಗ ಅವ್ರು ಏನು ಕೊಟ್ಟಾರಲ್ಲ ಅದೇ ಥರ ನಾನು ಟ್ರೈ ಮಾಡ್ಲಿಕ್ಕೆ ಹೋಗಿದ್ನಿ. ಅವ್ರು ಏನು ಹೇಳ್ತಾರೆ ಅದೇ ಥರ ಆಯ್ತು. ಯಾವ ಥರ ಅಂದ್ರೆ, ನಾವು ಮಾಡೋ ಕೆಲಸ ನಮ್ಗೆ ಮೊದಲು ಕ್ಲಿಯರ್ ಆಗಿರಲ್ಲ. ನಾವೇನು ಮಾಡ್ತೀವಲ್ಲ ಅದು ಹೆಂಗೆ ಏನು ಅನ್ನೋದು ಕ್ಲಿಯರ್ ಆಗಿರಲ್ಲ. ಅದ್ರ ಸಂಬಂಧ ಮಾಡೋ ಕೆಲಸ ಅರ್ಧಕ್ಕೆ ಬಿಡ್ತೀವಿ. ನಾವು ಒಂದು ಪ್ಲ್ಯಾನ್ ಪ್ರಕಾರ ಏನೊಂದು ಕೆಲಸ ಮಾಡ್ತಿದ್ರೆ ಅದು ಕರೆಕ್ಟ್ ಟೈಮಿಂಗ, ಡೇಟ್, ಎಲ್ಲಿ, ಯಾವಾಗ, ಹೆಂಗೆ ಮಾಡತ್ತೀವಿ ಅನ್ನೋದನ್ನು ಕ್ಲಿಯರಾಗಿ ಮೊದಲು ನಮ್ಮ ಮೈಂಡ್ನಾಗ ಫಿಕ್ಸ್ ಮಾಡ್ಕೊಂಡು ಅದನ್ನೆಲ್ಲಾದರೂ ಒಂದು ಕಡೆ ನೋಟ್ ಮಾಡಿದ್ರೆ ಅದೇ ಥರ ನಾವು ಕೆಲಸ ಮಾಡಿದ್ರೆ ಅದು ನಾವು ಹೇಳೋದು ಬೇಡ, ಅದು ನಮ್ಗೆ ರೂಢಿ ಆಗಿಬಿಡ್ತೈತಿ. ರಿಪೀಟ್ ಅಂದ್ರೆ ಒಂದು ಲೂಪ್ ಥರ ಆಗಿಬಿಡ್ತೈತಿ. ನಾವು ವಿತೌಟ್ ಹೇಳ್ದನ ಅದು ಫಿಕ್ಸ್ ಮಾಡಿದ್ವಿ ಅಂದ್ರೆ ಅದೇ ಟೈಮ್ದಾಗ ನಮ್ಗೆ ಕರೆಕ್ಟ್ ನಮ್ಮ ಮೈಂಡಿಗೆ ಸಿಗ್ನಲ್ ಹೋಗ್ತೈತಿ. ಈ ಟೈಮ್ನಾಗ ಇದನ್ನೇ ಮಾಡಬೇಕು, ಇಲ್ಲೇ ಇದನ್ನೇ ಮಾಡ್ಬೇಕಂತ ಅದು ಮೈಂಡ್ನಾಗ ಫಿಕ್ಸ್ ಆಗಿಬಿಡ್ತೈತಿ. ಸ್ವಲ್ಪ ದಿನ ನಾನು ನೋಡಿದ್ನಿ, ಲಾಸ್ಟ್ ಟೈಮ್ ನಾನು ಮಾಡಿದ್ನಿ. ಇನ್ನಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದು ನಂಗೆ ಎಕ್ಸ್ಪೀರಿಯನ್ಸ್ ಐತಿ. ಹಿಂಗೆ ಅದೇ ಒಂದು ಸತಿ ನಿಮ್ಗೆ ಹೇಳ್ತೀನಿ. ಏನಂತಂದ್ರೆ, ನಾನು ಒಂದು ಕಂಟಿನ್ಯೂಸ್ ಆಗಿ ಏನೋ ಒಂದು ಮೈಂಡ್ನಾಗ ಬಂದಿದ್ದಪ್ಪ, ನಾನು ಸ್ವಲ್ಪ ಏನಾದರೂ ಫಿಸಿಕ್ ಚಲೋ ಇಟ್ಕೋಬೇಕಂತ ಹೇಳ್ಬಿಟ್ಟು ಮೈಂಡ್ನಾಗ ಬಂದಿತ್ತು. ಅದಕ್ಕೆ ನಾನು ಏನು ಮಾಡೀನಿ ಅಂತಂದ್ರೆ, ಒಂದು ಸ್ವಲ್ಪ ದಿನ ಪುಷಪ್ಸು, ಪುಲ್ಲಪ್ಸು, ಸಿಟಪ್ಸು ಇದೆಲ್ಲ ಕಂಟಿನ್ಯೂಸ್ ಆಗಿ ಹೊಡಿಬೇಕಂತ ಮೈಂಡ್ನಾಗ ಬಂದಿತ್ತು. ಇನ್ನೂ ಆಗಲಿ ಬೆಳಗ್ಗೆದ್ದ ಇದು ಮಾಡಲೇಬೇಕು ಅಂದ್ರೆ ಒಂದು ದಿನದಾಗ ಬೆಳಗ್ಗೆ ಆದರೂ ಮಾಡಲಿ, ಸಂಜೆಗೆ ಆದರೂ ಮಾಡಲಿ, ಇದೇನು ಮೈಂಡ್ನಾಗ ಬಂದಿತ್ತು. ನಾನು ಮಾಡೀನಿ ಅಂತಂದ್ರೆ ಏನು ಮಾಡೀನಿ, ಒಂದು ಕಡೆ ಇದ್ವಿ, ಅಲ್ಲೇ ಕಂಟಿನ್ಯೂಸ್ ಮಾಡ್ತಿದ್ವಿ. ಒಂದು ಕಂಟಿನ್ಯೂಸ್ ಆಗಿ ಏನು ಮಾಡಿದ್ವಿ, 7 ದಿನ ಮಾಡಿದ್ನಿ ಇದೇ ಥರ ಮಾಡಿದ್ನಿ. ಅಂದ್ರೆ ಫಸ್ಟ್ ಏನು ಮಾಡಿದ್ನಿ ಸ್ವಲ್ಪ ಟಫ್ ಆಯ್ತು. ಏನಂತಂದ್ರೆ ಮಾಡ್ಲಿಕ್ಕೆ ಆಗಲಿಲ್ಲ. ಮೈಕೋನು ಇದು ಈ ಥರ ಎಲ್ಲ ಇದಾಯಿತು, ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತು ಸೆಕೆಂಡ್ ಟೈಮ್ ಏನು ಮಾಡಿ ಅಂದ್ರೆ, ಹಿಂಗಾದ್ರೆ ಆಗೋದಿಲ್ಲ ಇದು ಅಂತ ಹೇಳ್ಬಿಟ್ಟು, ಮೈಕೋನು ಆದರೂ ಪರವಾಗಿಲ್ಲ ಹೆಂಗೂ ಆಗಿದೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ದಿನ ಕಂಪ್ಲೀಟ್ ಮಾಡಿದ್ನಿ. ಮತ್ತು 3ನೇ ದಿನ ಅದು ಸ್ವಲ್ಪ ಜಾಸ್ತಿ ಪ್ರೆಷರ್, ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಜಾಸ್ತಿ ಗೊತ್ತಿರ್ತೈತೆ ನಿಮ್ಗೊಂದು ಮಾಡಿರ್ತೀರಿ, ಎಲ್ಲರಿಗೂ ಗೊತ್ತಿರ್ತೈತೆ ಆ ಥರ. ಅದಕ್ಕೆ ಏನು ಮಾಡಿ 3ನೇ ದಿನ ಅವು ಏನೂ ಆಗಲಿ ಕಂಟಿನ್ಯೂ ಮಾಡುತ್ತೆ ಅಂತ ಕಂಟಿನ್ಯೂಸ್ ಆಗಿ ಮಾಡಿದ್ನಿ. ಅವಾಗ ಓಕೆ. ಒಂದು 4ನೇ ದಿನ ಏನಾಯ್ತು ಅಂತಂದ್ರೆ, ನಾವು ಅದು ನಾ ಹೇಳೋದೇ ಬೇಡ, ಆಟೋಮೆಟಿಕ್ಕಾಗಿ ನನಗೆ ಗೊತ್ತಿಲ್ಲದಂಗೆ ಎದ್ಬಿಟ್ಟು ಮಾರ್ನಿಂಗ್ ಜಲ್ದಿ ಎದ್ಬಿಟ್ಟು ಹೋಗಿ ಯಾವ ಥರ ವರ್ಕೌಟ್ ಮುಗಿಸಿ ಬಂದು ನನಗೆ ಗೊತ್ತಾಗಿಲ್ಲ. ಹಂಗೆ 5-6 ದಿನ ಕಂಟಿನ್ಯೂ ಆಯಿತು. ಹೆಂಗಾಯ್ತು ಅಂತಂದ್ರೆ, ಇದನ್ನ ಒಂದೇ ಕಡೆ ಇರ್ತೀವಿ, ಕನ್ಸಿಸ್ಟಾಗಿ ಮಾಡ್ಲಿಕ್ಕೆ ಬರ್ತದೆ. ಅದು ನಾವು ಬೇರೆ ಕಡೆ ಹೋಗ್ತಿರ್ತೀವಲ್ಲ ಆ ಟೈಮ್ನಾಗ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದು ಈಗ ಹೇಳಿದ್ರಲ್ಲ ಲೂಪ್ ಥರ, ನಾವೇನೋ ಒಂದು ಸೆಟ್ ಮಾಡಿದ್ರೆ ಅದು ಕಂಟಿನ್ಯೂಸ್ ಆಗಿ 1 ದಿನ 2 ದಿನ ಪ್ರಾಬ್ಲಮ್ ಆಗ್ತೈತಿ. 3ನೇ ದಿನ ಆಟೋಮೆಟಿಕ್ಕಾಗಿ ಅದು ರಿಪೀಟ್ ಆಗ್ಲಿಕ್ಕೆ ಆಗ್ತೈತಿ. ಹಿಂಗೆ ನನಗೂ ಎಕ್ಸ್ಪೀರಿಯನ್ಸ್ ಆಗೈತಿ. ಅದಕ್ಕೆ ಇದಷ್ಟೇ ಆಗಲಿ, ಎಕ್ಸಸೈಸ್ ಅಂತ ಆಗಲಿ, ಫಿಸಿಕ್ ಮೇಂಟೈನ್ ಮಾಡೋದಂತ ಆಗಲಿ ಅಲ್ಲ, ಎಲ್ಲೂ ಮಾಡಿದ್ರು ಇದನ್ನು ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು ಟೈಮ್, ಒಂದು ಡೇಟ್, ಎಲ್ಲಿ, ಯಾವಾಗ, ಹೆಂಗೆ ಮಾಡ್ತೀವಿ ಅನ್ನೋದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರೆ ನಮ್ಗೆ ಟೆನ್ಷನ್ ಬರೋಂಗಿಲ್ಲ. ಅದು ಹೆಂಗೆ ಏನಂತ ಕ್ಲಿಯರ್ ಆಯ್ತಂದ್ರೆ, ಸ್ಪಷ್ಟ ಆಯ್ತಂದ್ರೆ ಆ ವಿಡಿಯೋದಾಗ ನಾವು ಫುಲ್ ಫೋಕಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಚಾನ್ಸ್ ಐತಿ. ಇವತ್ತಿನ ವಿಡಿಯೋದಾಗ ಇಷ್ಟು ಹೇಳಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮುಂದಿನ ವಿಡಿಯೋದಾಗ ಇನ್ನೊಂದು ಎಕ್ಸ್ಪೀರಿಯನ್ಸ್, ನೆಕ್ಸ್ಟ್ ಬ್ಲಾಗ್ ಚಾಲೆಂಜ್ ಟ್ರೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಎಲ್ರಿಗೂ ಧನ್ಯವಾದ.